ಮತ್ತಷ್ಟು ಕರೆಗಳನ್ನ ಸ್ವೀಕರಿಸ್ತೀನಿ ವೀಕ್ಷಕರೇ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು? ರೂಪಾ ಅಂತ. ರೂಪಾ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ದಾವಣಗೆರೆ ತಾಲೂಕು ಕೆರಗುಂಟೆ ಗ್ರಾಮದಿಂದ. ಸರಿಮಾ, ಗುರುಜಿ ಇದಾರೆ, ಮಾತನಾಡಿ. ಕೊಡಿ ಸರ್. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಗುರುಜಿ ಚೆನ್ನಾಗಿದ್ದೀವಿ. ಹೇಳಮ್ಮ. ಗುರುಜಿ, ಒಂದ್ ಮದುವೆ ಬಗ್ಗೆ ಕೇಳ್ಬೇಕಿತ್ತು ಸೌರ್ಜಿ. ಹಾ ಹಾ. ಮದುವೆ ಮನೆ ನೋಡ್ತಾ ಇದಾರೆ, ಅದು ವಿಳಂಬ ಆಗ್ತಾ ಇದೆ. ಒಂದ್ ಸ್ವಲ್ಪ ನನ್ನ ಕಣ್ಣಲ್ಲಿ ಬಲಗಣ್ಣಲ್ಲಿ ಬಹು ಕುಂತಿದೆ ಗುರುಜಿ. ಹಾ ಹಾ. ಅದರಿಂದ ಏನೋ ಸಮಸ್ಯೆ ಆಗ್ತಾ ಇದೆ ಅಂತ ಮನೆಯಲ್ಲಿ ಬಹಳ ಗೊಂದಲವಾಗಿದ್ದಾರೆ. ಏನೋ ಇಲ್ಲ, ಅದ್ರ ಬಗ್ಗೆ ಚಿಂತೆ ಮಾಡೋದು ಬೇಡ. ಗುರುಜಿ. ಅತಿ ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುವಂತಹ ಸ್ವರತರಂಗ ನಿಮ್ಮದು. ಹೌದಾ ಗುರುಜಿ? ಏನು ಚಿಂತೆ ಮಾಡಬೇಡ, ಧೈರ್ಯವಾಗಿರ್ಲಿಕ್ಕೆ ಹೇಳಿ. ಹೊಸ ವರ್ಷದಲ್ಲಿ ಹೊಸದನ್ನೇ ನೋಡ್ತೀರಿ. ಹೌದಾ ಗುರುಜಿ? ಗುರುಜಿ ಹೇಳಪ್ಪ. ಯುಗಾದಿ ಹಬ್ಬದ ಶುಭಾಶಯಗಳು ಗುರುಜಿ. ನೀವು ಸಂತೋಷ ಪಟ್ಟ ಮೇಲೆ ಹೇಳೋದಾ? ತುಂಬಾ ದಿನ ಕರೆ ಮಾಡ್ತಾ ಇದ್ವಿ ಗುರುಜಿ. ಹಲೋ. ಹೇಳಮ್ಮ, ಮಾತಾಡು. ಗುರುಜಿ, ಅದೇ ಗುರುಜಿ, ಅದನ್ನೇ ನಮ್ದೇ ಸಮಸ್ಯೆ ಇತ್ತಲ್ವಾ, ಅದನ್ನೇ ಕೇಳ್ತಾ ಇದ್ವಿ. ಎಲ್ಲ ಒಬ್ರು ಬರ್ತಾರೆ, ಅದೇ ಕಣ್ಣು ನೋಡಿ ಒಬ್ರು ದಶವಾನ್ರು ಅಂತ ನೋಡಿ ಹೋಗ್ತಾರೆ. ಆಮೇಲೆ ಫೋನ್ ಮುಖಾಂತರ ಇಲ್ಲ ಬೇಡ ಅಂತ ರಿಜೆಕ್ಟ್ ಮಾಡ್ತಾರೆ. ಅದೇ ಗುರುಜಿ, ಅದೇ ಪ್ರಾಬ್ಲಮ್ ಆಗ್ತಾರ ಈಗ. ಏನಿಲ್ಲ, ಈ ಹೊಸ ವರ್ಷದಲ್ಲಿ ಹೊಸದಾದಂತ ಸುದ್ದಿ ಬರುತ್ತೆ, ಹೊಸ ಸಂತಸ ಬರುತ್ತೆ, ಸಂತೋಷವಾಗಿರ್ತೀರಿ, ಚೆನ್ನಾಗಿರಿ. ಯುಗಾದಿ ಹಬ್ಬದ ಶುಭಾಶಯಗಳು ನಿಮಗೂ ಮತ್ತು ನಮ್ಮ ಕಾರ್ಯಕ್ರಮ ನೋಡ್ತಕ್ಕಂಥ ಸಮಸ್ತ ನೋಡುಗರಿಗೂ. ಒಳ್ಳೆದಾಗ್ಲಿ. ಥ್ಯಾಂಕ್ ಯು ಗುರುಜಿ. ಒಳ್ಳೆದಾಗ್ಲಿಮ್ಮ. ಧನ್ಯವಾದಮ್ಮ ಕರೆ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು? ನನ್ನ ಹೆಸರು ರೇವತಿ ಅಂತ. ರೇವತಿ, ಎಲ್ಲಿಂದ ಕರೆ ಮಾಡಿದೀರಾ? ನಾನು ಬೆಳ್ತಂಗಡಿ ಅಂತ, ಬಂಗಾಡಿಯಿಂದ. ಸರಿಮಾ, ಗುರುಜಿ ಇದಾರೆ, ಮಾತನಾಡಿ. ಆಯ್ತು ಮೇಡಮ್. ಹಲೋ. ಹಲೋ ಗುರುಜಿ, ನಮಸ್ತೆ. ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ? ಕೋಟಿ ಕೋಟಿ ನಮಸ್ತೆ ಗುರುಜಿ. ಯುಗಾದಿ ಹಬ್ಬದ ಶುಭಾಶಯ ನಿಮಗೆ. ಒಳ್ಳೆದಾಗ್ಲಿ ತಾಯಿ, ನಿಮಗೂ ಮತ್ತು ನಿಮ್ಮ ಮಂಗಳೂರು ಆ ಭಾಗದಲ್ಲಿ ಸುತ್ತಮುತ್ತ ಇರತಕ್ಕಂಥ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಆಯ್ತು ಗುರುಜಿ, ತುಂಬಾ ಖುಷಿ ಆಗ್ತದೆ ಗುರುಜಿ ನನ್ಗೆ. ಮೊದಲು ಸರ್ ನಾನು ಫೋನ್ ಮಾಡಿದ್ದೆ ಸರ್ ಗುರುಜಿ. ಈ ಹಿಂದೆ ಒಂದ್ಸತಿ ಮಾತಾಡಿದ್ರಾ? ಅವತ್ತು ಕೂಡ ನಾನು ಮಾತಾಡ್ಬೇಕಂತ ಹೇಳುವಾಗ ನನ್ಗೆ ಆಗ್ಲಿ. ಹಲೋ. ಕರೆ ಕಟ್ಟಾಗಿರಬಹುದು ಅನ್ಸುತ್ತೆ ಗುರುಜಿ. ವೀಕ್ಷಕರೇ, ಕರೆಯನ್ನ ಮಾಡುವಂತ ಸಂದರ್ಭದಲ್ಲಿ ನೆಟ್ವರ್ಕ್ ಇರುವಂತ ಜಾಗಕ್ಕೆ ಬಂದು ಕರೆ ಮಾಡಿ. ಜೊತೆಗೆ ಕರೆ ಮಾಡುವಂತ ವೇಳೆ ನಿಮ್ಮ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಮಾತನಾಡಬೇಕಾಗುತ್ತೆ. ಯಾರಿಗೆ ಸಮಸ್ಯೆ ಇರುತ್ತೆ ಅಂಥವ್ರು ಕರೆ ಮಾಡಿದಂಥ ವೇಳೆ ಗುರುಜಿ ಪರಿಹಾರ ಕೊಡೋಕೆ ತುಂಬಾ ಈಸಿ ಆಗುತ್ತೆ ಅಂತ ಹೇಳ್ತಾ ಮತ್ತೊಂದು ಕರೆಯದೆ ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ. ಹಲೋ ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು? ನಮ್ಮ ಹೆಸರು ಗೀತಾ ಅಂತ ಮೇಡಮ್. ಗೀತಾ ಅವ್ರು ಎಲ್ಲಿಂದ ಕರೆ ಮಾಡಿದೀರಾ? ನಾವಿಲ್ಲೇ ಬೆಂಗಳೂರಿಂದ ಮಾಡಿದ್ವಿ ಮೇಡಮ್. ಸರಿಮಾ, ಗುರುಜಿ ಇದಾರೆ, ಮಾತನಾಡಿ. ಸರಿ ಸರಿ. ಹಲೋ. ಹಲೋ ಗುರುಜಿ. ನಮಸ್ಕಾರ ತಾಯಿ, ಹೇಳಮ್ಮ. ನಮಸ್ಕಾರ ಗುರುಜಿ. ನಾವ್ ಎಷ್ಟೊಂದು ವರ್ಷ ಆಯ್ತು ಟ್ರೈ ಮಾಡಕತ್ತೀವಿ ಗುರುಜಿ. ಇವತ್ತು ಫೋನ್ ಸಿಕ್ಕಿದೆ ನಮ್ಗೆ. ತುಂಬಾ ಪ್ರಾಬ್ಲಮ್ ಇದೆ ನನಗೆ. ಹೇಳಮ್ಮ. ಅದಕ್ಕೆ ಮಾಡಿದ್ವಿ ಸರ್ ಗುರುಜಿ. ಹೇಳಮ್ಮ, ನಿನ್ ಸಮಸ್ಯೆ ಏನ್ ತಾಯಿ? ನನ್ಗೆ 13 ವರ್ಷ ಆಯ್ತು ಸರ್ ಗುರುಜಿ, ಮಕ್ಕಳಾಗಿಲ್ಲ. ಅದಕ್ಕೆ ನಿಮ್ಗೆ ಫೋನ್ ಮಾಡಿದ್ದು. ಏನೋ ಮನೆಯಲ್ಲಿ ತುಂಬಾ ಪ್ರಾಬ್ಲಮ್, ತುಂಬಾ ಕಾಯಿಲೆ ಬೇರೆ. 3 ದಿವಸಕ್ಕೆ 4 ದಿವಸಕ್ಕೆ ಜ್ವರ ಬೇರೆ ಬರ್ತಾ ಇದೆ ನನಗೆ. ಅದಕ್ಕೆ ಕೇಳ್ಬೇಕಂತ ಫೋನ್ ಮಾಡಿ. ಯಾಕೆ ಆತರ ಮೇಲೆ ಮೇಲೆ ಜ್ವರ ಬರ್ತಾ ಇದೆ? ಗೊತ್ತಿಲ್ಲ ಗುರುಜಿ, ನಂಗೆ ಏನು ಪ್ರಾಬ್ಲಮ್ ಆಗಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ತುಂಬಾ ಮೈ ನೋವು, ಮೂಳೆ ಎಲ್ಲ ನೋವು ಆಗುತ್ತೆ. ವೈದ್ಯರ ಸಲಹೆ ತೆಗೆದುಕೊಂಡಿದ್ದೀರಾ? ಹೋಗಿದ್ದೀನಿ ಗುರುಜಿ. ಏನ್ ಹೇಳ್ತಾರೆ ಡಾಕ್ಟ್ರು? ಏನಿಲ್ಲ, ಮತ್ತೆ ಇಂಜೆಕ್ಷನ್ ಮಾಡ್ತಾರೆ, ವಾಸಿ ಆಗುತ್ತೆ ಅಂತ ಹೇಳ್ಕೊಳ್ತಾರೆ ಗುರುಜಿ. ಎಷ್ಟು ದಿವಸದಿಂದ, ಎಷ್ಟು ತಿಂಗಳಿಂದ ಇದೆಮ್ಮ? ನನ್ಗೆ ಇವಾಗ 3-4 ತಿಂಗಳು ಆಯ್ತು ಗುರುಜಿ. ಹಿಂಗ ಆಗುತ್ತೆ. 3-4 ತಿಂಗಳಿಂದ ಹೀಗೆ ಇದೆ. ಆದ್ರೂ ಸುಮ್ನೆ ಹೋದಾಗ ಒಂದು ಇಂಜೆಕ್ಷನ್ ಅದು ಗುಣ ಆಗುತ್ತೆ ಅಂತ ಹೇಳ್ತಾರೆ. ಗುಣ ಆಗುತ್ತೆ ಅಂತ ಹೇಳ್ತಾರೆ ಗುರುಜಿ. ನನ್ಗೆ ಏನ್ ಅನ್ನೋದು ಗೊತ್ತಾಗ್ತಿಲ್ಲ. 13 ವರ್ಷ ಆಯ್ತು ಗುರುಜಿ ನನ್ಗೆ ಮಕ್ಕಳಾಗಿ. ಇನ್ನೊವರೆಗೂ ಮಕ್ಕಳಾಗ್ತಾ ಇಲ್ಲ. ಅದೇ ಪ್ರಾಬ್ಲಮ್ ಆಗುತ್ತೆ. ನಿನ್ನ ಮನಸ್ಸಲ್ಲಿ ಬೇರೆ ಇದೊಂದು ಬಾಧೆ ಮನಸ್ಸಲ್ಲಿ ಗಟ್ಟಿಯಾಗಿ ಕೂತ್ಕೊಂಡ್ಬಿಟ್ಟಿದೆ ತಾಯಿ. ಹೌದು ಗುರುಜಿ, ನನ್ಗೆ ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಧೈರ್ಯ ತನ್ಕೊಮ್ಮ, ಎಲ್ಲ ಒಳ್ಳೇದಾಗತ್ತೆ. ಅದಕ್ಕೆ ಆಗುತ್ತೆ ಇಲ್ಲ ಅಂತ ಅದೇ ಒಂದೇ ಪ್ರಾಬ್ಲಮ್ ಗುರುಜಿ ನನಗೆ. ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಗರ್ಭದಲ್ಲಿ ಏನಂತ ದೋಷ ಇಲ್ಲ ತಾಯಿ. ಗರ್ಭದಲ್ಲಿ ದೋಷ ಐತೆ ಅಂತ ಹೇಳ್ತಾರೆ ಗುರುಜಿ. ನಾನು ಚೆಕ್ ಮಾಡ್ತಿದ್ದೀನಿ, ನನ್ಗೆ ಪ್ರಾಬ್ಲಮ್ ಐತೆ ಅಂತ ಹೇಳ್ತಾ ಇದ್ದಾರೆ. ಏನ್ ಸಮಸ್ಯೆ ಅಂತಮ್ಮ? ಗರ್ಭದಲ್ಲಿ ಸ್ವಲ್ಪ ದೋಷ ಇದೆ, ಬ್ಲಡ್ ಅಲ್ಲಿ ಸ್ವಲ್ಪ ಇದೆ ಅಂತ ಹೇಳ್ತವ್ರೆ. ನೀನು ಪ್ರತಿದಿನ ಮಾಸಕ್ರಿಯೆಗಳು ಕರೆಕ್ಟ್ ಆಗಿದೆಯಮ್ಮ? 5 ದಿವಸ 6 ದಿವಸ ಮುಂದೆ ಆಗುತ್ತೆ ಗುರುಜಿ. ಅಷ್ಟೇ ತಾನೆ, ಏನು ತಲೆ ಕೆಡಿಸ್ಕೋಬೇಡಿ. ಒಂದ್ ಕೆಲಸ ಮಾಡಿ,
ನಿಮ್ಮ ಮತ್ತು ನಿಮ್ಮ ಪತಿದೇವರ ಇಬ್ಬರದು ಫೋಟೋವನ್ನು ಕಣ್ಣಿನ ರೇಖೆ ಕಳಿಸ್ಕೊಡಿ. ನಮ್ಗೆ ಬರೋಕೆ ಬರಲ್ಲ ಗುರುಜಿ, ನಾವು ಸಾಲಿಗೆ ಹೋಗಿಲ್ಲ. ಅಲ್ಲ ತಾಯಿ, ನಿಮ್ಮ ಕಣ್ಣಿನ ರೇಖೆ ಫೋಟೋ ನೀವು ಫೋಟೋ ಸ್ಟುಡಿಯೋಗೆ ಹೋಗಿ ಅವ್ರಿಗೆ ಹೇಳಿ ಈ ಥರ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಕಳಿಸ್ಕೊಡ್ಬೇಕು, ಫೋಟೋ ತೆಗೆದುಕೊಳಿಸಿ ಅಂದರೆ ಆ ಫೋಟೋ ತೆಗೆದುಕೊಡ್ತಾರೆ. ಅವ್ರು ಕಣ್ಣಿನ ರೇಖೆಗಳದಷ್ಟೇ ತೆಗಿತಾರೆ. ನಿಮ್ಮ ಮತ್ತು ನಿಮ್ಮ ಪತಿದೇವರ, ನಿಮ್ಮ ಮತ್ತು ನಿಮ್ಮ ಯಜಮಾನರದ ಇಬ್ಬರದು, ಗಂಡ ಹೆಂಡತಿ ಇಬ್ಬರದು ಫೋಟೋ ಬೇಕು, ಕಳಿಸ್ಕೊಡಿ. ನಾನು ನೋಡಿ ತಿಳಿಸ್ತೀನಮ್ಮ. ಒಳ್ಳೆಯದಾಗಲಿ ತಾಯಿ.